ಇದೆ. ಈ ಸಾಂಗ್ ಲಾಂಚ್ ನ ನಿಮ್ ಜೊತೆ ಮಾಡ್ತಾ ಇರೋದು. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ. ಹಾಗೆ ನಮ್ಮ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಸೂತ್ರಧಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ. ಹಾಗೆ ಬೆಂಗಳೂರಲ್ಲಿ ಇನ್ನೊಂದೇನೋ ನಡೀತಾ ಇದೆ. ಏನದು? ಮ್ಯಾಚ್. ಹೌದು, IPL ಮ್ಯಾಚ್ ನಡೀತಿದೆ. ಎಲ್ಲರೂ ಏನು IPL ಎಷ್ಟು ಇಷ್ಟಪಡ್ತೀರಾ? RCB ಮ್ಯಾಚ್ ಅಲ್ಲಿ ಕಪ್ಪು ನಮ್ದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ದೇ ಹವಾ ಇರ್ಬೇಕು, ಹೌದಾ? ಯಾವಾಗ್ಲೂ ನಾವೇ ಟಾಪ್ ಅಲ್ಲಿ ಇರ್ಬೇಕು. ಎಲ್ಲಿ ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ, ಕನ್ನಡ ಜನತೆ ಥಿಯೇಟರಿಗೆ ಬರ್ತಿಲ್ಲ ಅಂತ ಹೇಳೋದಲ್ಲ. ನಮ್ಮ ಜನತೆ ನಮಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು, ಎಷ್ಟು ಜನ ಅದಕ್ಕಿರೋ ಅಂತ ಇದನ್ನ ನಾವು ಹೇಳಕ್ ಆಗದೇ ಇಲ್ಲ. ಒಳ್ಳೆ ಸಿನಿಮಾ ಇದ್ರೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ. ಅದಕ್ಕೆಲ್ಲ ನಾವೇ ಸಾಕ್ಷಿ. ಸೊ ಸೂತ್ರಧಾರಿ ಅಷ್ಟೇ ಮೇ 9ನೇ ತಾರೀಕು ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಬಿಕಾಸ್ ಒಳ್ಳೆ ಸಿನಿಮಾ ಇದ್ರೆ ಒಂದು ಒಳ್ಳೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಇಷ್ಟ ಆಯ್ತು ನನಗೆ. ಅವರ ಡೆಡಿಕೇಶನ್ ಆಗಿರ್ಬೋದು, ಹಾರ್ಡ್ ವರ್ಕ್ ತುಂಬಾ ಇಷ್ಟ ಆಯ್ತು. ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬಾ ಪ್ಯಾಷನ್ ಇರೋವಂಥ ವ್ಯಕ್ತಿ. ಸೊ ಕೆಲಸ ಮಾಡಿ ತುಂಬಾ ಇಷ್ಟ ಆಯ್ತು. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಈ ಎಲ್ಲಾನು ಕೂಡ ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಸೊ ಎಲ್ಲರೂ ನೋಡ್ತೀರಾ ಸಿನಿಮಾನ? ಯಾವತ್ತು ಹೇಳಿ? ಎಸ್, ಮೇ 9ನೇ ತಾರೀಕು ಕನ್ನಡ ಸಿನಿಮಾ ಸೂತ್ರಧಾರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.